ಜೈ ಭಾರತ್ ವಂದೇ ಮಾತರಂ. ಭಾರತದಲ್ಲಿ ನಡೆಯಬಹುದಾದಂತಹ ಒಂದು ವಿಧ್ವಂಸಕ ಕೃತ್ಯವನ್ನು ವಿಫಲಗೊಳಿಸಿದ್ದಾರೆ. ಯಾವ ಭಾಗದಲ್ಲಿ ಈ ಭಯೋತ್ಪಾದಕ ದಾಳಿ ಆಗಬಹುದು ಎಂಬುದು ಹೇಳಲು ಆಗ್ತಾ ಇರಲಿಲ್ಲ. ಈ ATS ಕಾರ್ಯಾಚರಣೆಯಿಂದಾಗಿ ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಹಾಗಾದರೆ ಯಾವ ಗಂಡಾಂತರ ಆಗುವುದರಲ್ಲಿತ್ತು? ಮುಂದೆ ಆಗಬಹುದಾದಂತಹ ಅನಾಹುತವನ್ನು ತಪ್ಪಿಸುವುದು ಹೇಗೆ? ಅದರ ಬಗ್ಗೆ ಸ್ವಲ್ಪ ತಿಳಿಸುತ್ತೇನೆ. ಗುಜರಾತಿನ ATS ಅಂದರೆ ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಒಂದು ದೊಡ್ಡ ಮಟ್ಟಿನ ಕಾರ್ಯಾಚರಣೆಗೆ ಇಳಿದು ಬಿಟ್ಟಿದ್ರು. ಅವರಿಗೆ ಗುಪ್ತಚರ ದಳದಿಂದ ಒಂದು ಮಾಹಿತಿ ಸಿಗುತ್ತೆ. ಭಾರತಕ್ಕೆ ಕಂಟಕವಾಗಿರುವ ಉಗ್ರರು ಓಡಾಡುತ್ತಿದ್ದಾರೆ. ಈ ಸುದ್ದಿ ತಿಳಿದ ತಕ್ಷಣ ಕಾರ್ಯಪ್ರವೃತ್ತವಾದ ಈ ATS ಗುಜರಾತಿನ ಅಹಮದಾಬಾದಿನಲ್ಲಿ 4 ಅಲ್-ಖೈದಾ ಉಗ್ರಗಾರರನ್ನು ಬಂಧಿಸಿದ್ದಾರೆ. ಇದು ಒಂಥರ ಆತಂಕಕಾರಿ ವಿಚಾರವನ್ನೇ. ಇನ್ನು ಎಷ್ಟು ಉಗ್ರರು ತಲೆಮರೆಸಿಕೊಂಡಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಅದರ ಬಗ್ಗೆ ತನಿಖೆಯು ನಡೆಯುತ್ತಿದೆ. ಈ ಭಯೋತ್ಪಾದಕರ ಉದ್ದೇಶ ಏನೆಂಬುದು ಎಲ್ಲರಿಗೂ ಗೊತ್ತು. ಈ ಸೆರೆ ಸಿಕ್ಕಂತಹ 4 ಜನ ಭಯೋತ್ಪಾದಕರು ಭಾರತದಲ್ಲಿ ನಕಲಿ ನೋಟಿನ ದಂಧೆಯನ್ನು ನಡೆಸುತ್ತಿದ್ದರು. ಅವರ ಬಳಿ ಒಂದು ದೊಡ್ಡ ಪ್ರಮಾಣದ ನಕಲಿ ನೋಟುಗಳ ಕಂತೆ ಇತ್ತು. ಅದನ್ನು ವೈಟ್ ಮಾಡಲು ಅವರು ಪ್ರಯತ್ನ ಪಡುತ್ತಿದ್ದರು. ಈ ಎಲ್ಲ ಘಟನೆ ನೋಡಿದಾಗ ಪಾಕಿಸ್ತಾನವೇನಾದರೂ ಮತ್ತೆ ಭಾರತದ ಕರೆನ್ಸಿಯನ್ನು ನಕಲಿ ಮಾಡಲು ಹೊರಟಿದೆ ಎಂಬ ಅನುಮಾನ ಮೂಡುವುದು ಸಹಜ. ಇಲ್ಲದಿದ್ದರೆ ಇವರ ಬಳಿ ಇಷ್ಟೊಂದು ಪ್ರಮಾಣದ ನಕಲಿ ನೋಟು ಎಲ್ಲಿ ಬರ್ತಿತ್ತು? ಭಾರತದ ಆರ್ಥಿಕತೆಗೆ ಒಂದು ಪೆಟ್ಟು ಕೊಡಲು ಇವರು ಪ್ರಯತ್ನ ಪಡುತ್ತಿದ್ದಾರೆ. ಇದು ಒಂಥರ ಆಘಾತಕಾರಿ ವಿಚಾರಣೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಎಷ್ಟು ಪ್ರಮಾಣದ ಈ ನಕಲಿ ನೋಟನ್ನು ವೈಟ್ ಮಾಡಿದರೆ ಎಂಬುದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಮತ್ತೊಂದು ಕಡೆ ಭಾರತ, ಏಷ್ಯಾ, ಆಫ್ರಿಕಾ ಖಂಡಗಳಲ್ಲಿ ಒಂದು ವಿಧ್ವಂಸಕ ಕೃತ್ಯಗಳನ್ನು ನಡೆಸಲು ಸಂಚು ರೂಪಿಸುವುದಾಗಿ ತಿಳಿದು ಬಂದಿದೆ. ಈ ಅಲ್-ಖೈದಾ ಸಂಘಟನೆ ಏನಿದೆ ಭಾರತದ ಮೇಲೆ ಮಾತ್ರವಲ್ಲ, ಈ ಆಫ್ರಿಕಾದ ಕೆಲವು ರಾಷ್ಟ್ರಗಳ ಮೇಲೆ ಇತ್ತೀಚೆಗೆ ಒಂದು ತೀವ್ರ ಪ್ರಮಾಣದ ದಾಳಿ ಕೂಡ ನಡೆಸಿತ್ತು. ಇಲ್ಲಿ ಕೆಲವು ಯುವಕರನ್ನು ಬಳಸಿ ಈ ವಿಧ್ವಂಸಕ ಕೃತ್ಯಕ್ಕೆ ಭಾಗಿಯಾಗುವ ಹಾಗೆ ಮಾಡುತ್ತಿದ್ದರು. ಅವರು ಇಲ್ಲಿ ಸಿಕ್ಕಿಕೊಳ್ಳಬಾರದೆಂಬ ಕಾರಣಕ್ಕಾಗಿ ಅವರು ಮಾತಾಡಿಕೊಂಡಂತಹ ಈ ಸಂವಹನ ಇದೆಯಲ್ಲ, ಅದು ತುಂಬ ಆತಂಕಕಾರಿ ವಿಚಾರ. ಈ ಉಗ್ರರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಒಂದು ಆ್ಯಪ್ಗಳನ್ನು ಬಳಸುತ್ತಿದ್ದರು. ಈ ಕಾಲ್, ಚಾಟ್, ಮೆಸೇಜ್ ಎಲ್ಲ ಮಾಡಿದರೆ ಅವರ ಮೇಲೆ ಕಣ್ಣಿಡ್ತಾರೆ. ಈ ಆ್ಯಪ್ಗಳನ್ನು ಬಳಸುತ್ತಿದ್ದರು. ಅಲ್ಲಿಯೂ ಅವರು ಅವರ ಕಾರ್ಯವೇನು, ಅವರ ಮುಂದಿನ ಯೋಜನೆ ಏನು ಅಂತ ತಿಳಿದುಕೊಳ್ಳದ ಹಾಗೆ ಅವರೊಂದು ಈ ಪ್ಲ್ಯಾನ್ ರೂಪಿಸಿದ್ರು. ಅವರಿಲ್ಲಿ ಏನು ಒಂದು ಒಬ್ಬರಿಗೊಬ್ಬರು ಮಾತುಕತೆ ನಡೆಸುತ್ತಾರೆ ಅದರ ಬಗ್ಗೆ ಅವರು ಆಟೋ ಡಿಲೀಟ್ ಆ್ಯಪ್ಗಳನ್ನು ಬಳಸುತ್ತಿದ್ದರು. ಅಥವಾ ಅದೊಂದು ಸೆಟ್ಟಿಂಗ್ ಕೂಡ ಆಗಿರಬಹುದು. ಅಂದರೆ ಅವರು ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾರೆ, ಚಾಟ್ ಕೂಡ ನಡೆಸುತ್ತಾರೆ. ಆದರೆ ಆ ಮೆಸೇಜ್ ಏನಿದೆ ಅಥವಾ ಆ ಆಡಿಯೋ ಏನಿದೆ ಇಂತಿಷ್ಟು ಸಮಯದವರೆಗೆ ಮಾತ್ರ ಸೇವ್ ಆಗಿರುತ್ತೆ. ನಂತರ ಅದು ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ. ನಂತರ ಅದು ಸಿಕ್ಕಾಕೊಂಡ್ರೂ ಕೂಡ ಅವರು ಏನು ಮಾತನಾಡಿದ್ದಾರೆ ಎಂಬುದು ಗೊತ್ತಾಗುವುದಿಲ್ಲ. ಇದೇ ರೀತಿಯ ತಂತ್ರವನ್ನು ಇಲ್ಲಿ ಬಳಸುತ್ತಿದ್ದರು. ಇನ್ನು ಅದರ ಬಗ್ಗೆ ಈ ATS ಅವರು ರಿಟ್ರೀವ್ ಮಾಡುತ್ತಿದ್ದಾರೆ. ಅಂದರೆ ಡಿಲೀಟ್ ಆದಂತಹ ಮೆಸೇಜ್ ಇರ್ಬೋದು ಅಥವಾ ಆಡಿಯೋ ಇರ್ಬೋದು, ಅದನ್ನು ಮರಳಿ ಪಡೆಯಲು ಪ್ರಯತ್ನ ಪಡುತ್ತಿದ್ದಾರೆ. ಇದರಿಂದಾಗಿ ಅವರ ಕಾರ್ಯತಂತ್ರ ಏನಾಗಿದೆ ಎಂಬುದು ತಿಳಿಯಲಿದೆ. ಇನ್ನು ಭಾರತದಲ್ಲಿ ಜಿಹಾದಿ ನಡೆಸುವುದು ಕೂಡ ಅವರ ಮುಖ್ಯ ಉದ್ದೇಶ. ಇನ್ನು ಬರುವ ತಿಂಗಳು ಆಗಸ್ಟ್ನಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಣೆ ನಡೆಸಲಿದ್ದೇವೆ. ಆ ಸಂದರ್ಭದಲ್ಲಿ ಇವರು ಒಂದು ವಿಧ್ವಂಸಕ ಕೃತ್ಯಕ್ಕೆ ಮುಂದಾಗುತ್ತಿದ್ದರ? ಹೀಗೆ 10 ಹಲವು ವಿಚಾರಗಳ ಬಗ್ಗೆ ತನಿಖೆ ಆಗುತ್ತಿದೆ. ಹಾಗೆ ಕೆಲವೊಂದು ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ.